ಮಂಜುನಾಥ್ ಅವರು ಡಿನ್ನರು ಲಂಚು ಬ್ರೇಕ್ಫಾಸ್ಟ್ ಬಗ್ಗೆ ಮಾತಾಡ್ತಾ ಇದ್ರು. ಆವಾಗ ನೆನಪಾಯಿತು, ನಿನ್ನೆ ಒಂದು ಡಿನ್ನರ್ ಆಗಿದೆ. ಸತೀಶ್ ಜಾರಕಿಹೊಳಿ ಅವರು ಕೆಲವು ಶಾಸಕರನ್ನು ಊಟಕ್ಕೆ ಕರೆದಿದ್ರು. ಕೆಲವು ಶಾಸಕರಿಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಡಿನ್ನರ್. ಬೆಳಗಾವಿ ಜಿಲ್ಲೆಯವರು, ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ. ಅಧಿವೇಶನ ನಡೆಯುವಷ್ಟು ಕಾಲ ಒಬ್ಬರಲ್ಲ ಒಬ್ಬರು ಡಿನ್ನರ್ ಹೋಸ್ಟ್ ಮಾಡೋದು ಸಾಮಾನ್ಯ ಬೆಳಗಾವಿಯಲ್ಲಿ. ಸತೀಶ್ ಜಾರಕಿಹೊಳಿ ಅವರದು ಡಿನ್ನರ್ ಆಯಿತು. ಎಲ್ಲ ಡಿನ್ನರ್ ಮುಗಿದ ನಂತರ ಬಹುತೇಕರು ಹೇಳುವಂತೆ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು ರಾಜಕಾರಣ ಚರ್ಚೆ ಆಗಿಲ್ಲ ಅಂತ. ಆದರೆ ಡಿನ್ನರ್ನಲ್ಲಿ KN ರಾಜಣ್ಣ ಅವರು ಇದ್ದರು. ಅವ್ರಿಗೇನು ಮುಚ್ಚುಮರೆ ಇಲ್ಲ, ಏನಾಯ್ತು ಏನಾಗ್ಲಿಲ್ಲ ಎಲ್ಲ ಹೇಳ್ಬಿಡ್ತಾರೆ. ಮೂವತ್ತಾರು ಶಾಸಕರು ಬಂದಿದ್ರಂತೆ. ಆಹ್ವಾನಿತರು ಮಾತ್ರ ಡಿನ್ನರ್ಗೆ. ಇಂಟ್ರೆಸ್ಟಿಂಗ್ಲಿ ಇವತ್ತು ರಾತ್ರಿ ಸಚಿವ ಸಂಪುಟದ ಸಹೋದ್ಯೋಗಿಗಳನ್ನು ಕರೆದಿದ್ದಾರೆ. ಅದು ಆಯ್ದ ಸಚಿವರಿಗೆ ಮಾತ್ರ. ಈ ಡಿನ್ನರ್ಗೆ DK ಶಿವಕುಮಾರ್ ಅವರಿಗೆ ಇನ್ನೂ ತನಕ ಆಹ್ವಾನ ಇಲ್ಲ ಅಂತ ಸುದ್ದಿ. ಇನ್ನೂ ತನಕ ಅಂತೂ ಕರೆದಿಲ್ಲ. ಇನ್ನು ಮೇಲೆ ಕರೆದ್ರೆ ಆಮೇಲೆ ಹೇಳ್ತೀವಿ, ನಿಮಗೆ ಅಪ್ಡೇಟ್ ಮಾಡ್ತೀವಿ. ನಿನ್ನೆ ನಡೆದಂಥ ಡಿನ್ನರ್ ಬಗ್ಗೆ, 36 ಶಾಸಕರಿಗೆ ಕೊಟ್ಟ ಡಿನ್ನರ್ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ರು. ಆವಾಗಲೇ ಹೇಳಿದೆ ನಾನು, ರಾಜಕಾರಣ ಚರ್ಚೆಯಾಗಿಲ್ಲ, ರೆಡಿಮೇಡ್ ಆನ್ಸರ್ ಅದು. KN ರಾಜಣ್ಣ ಮಾತಾಡಿದ್ರು. KN ರಾಜಣ್ಣ ಅವ್ರದ್ದು ಉತ್ತರ ರೆಡಿ ಇರುತ್ತೆ. ಇಷ್ಟು ಜನ ಸೇರಿದೀವಿ ಅಂದ್ರೆ ರಾಜಕಾರಣ ಚರ್ಚೆ ಮಾಡಿರಲ್ವೇನ್ರಿ ನಾವು ಅಂತ. ಅದರ ಜೊತೆಗೆ ನಿನ್ನೆ ಎಲ್ಲರೂ ಎರಡೆರಡು ಪೆಗ್ ವಿಸ್ಕಿ ಕುಡಿದಿದ್ದೀವಿ, 2 ಪೀಸ್ ಮಾಂಸ ತಿಂದಿದ್ದೀವಿ. ಒಳ್ಳೊಳ್ಳೆ ಕಲಾವಿದರಿದ್ದಾರೆ ನಮ್ಮಲ್ಲಿ, ಹಾಡುಗಾರಿಕೆಯ ಶಾಸಕರು ಒಳ್ಳೊಳ್ಳೆ ಹಾಡು ಹಾಡಿದ್ರು, ಕೇಳಿಸ್ಕೊಂಡ್ವಿ ಅಂತ KN ರಾಜಣ್ಣ ಅವ್ರು ಹೇಳಿತ್ತು. ಯತೀಂದ್ರ ಸಿದ್ದರಾಮಯ್ಯನವರು ಡಿನ್ನರ್ನಲ್ಲಿದ್ದರು. ಎಲ್ಲರೂ ಕರೀತಿದ್ದಾರೆ, ಹೋಗ್ತಿರ್ತೀವಿ ಅಂತಂದ್ರು. ಏನು ವಿಶೇಷ ಏನಿಲ್ಲ ಸರ್. ರಾಜಕೀಯವಾಗಿ ಏನಾದ್ರು ಚರ್ಚೆ ಆಯ್ತಾ ಸರ್? ರಾಜಕೀಯ ಜಾಸ್ತಿ ಇನ್ನೇ ಚರ್ಚೆ ಆಗಿಲ್ಲ, ಹಂಗೇನಿಲ್ಲ. ಇದು ಮೊದಲನೇ ಸಲ ಅಲ್ಲ, ಕೂಡೋದು ಮೊದಲನೇ ಸಲ ಅಲ್ಲ, ಸಾಕಷ್ಟು ಸಾರಿಗೆ ಸೇರಿದ್ವಿ. ನಮ್ಮೂರಿಗೆ ಬಂದಿದ್ದಾರೆ, ಸೊ ಲೈಕ್ ಮೈಂಡೆಡ್ ಸೇರಿದ್ವಿ ಸರ್. ಡಿನ್ನರ್ ಮೀಟಿಂಗ್ಗೆ ಸತೀಶ್ ಜಾರಕಿಹೊಳಿ ಅವರು ಅವರೇನು ಬರೀ SC ST ಶಾಸಕರಿಗಲ್ಲ, ಎಲ್ಲ ಲೈಕ್ ಮೈಂಡೆಡ್ ಏನು ಸಮಾನ ಮನಸ್ಕ ಶಾಸಕರನ್ನು ಅವರು ನಿನ್ನೆ ರಾತ್ರಿ ಊಟಕ್ಕೆ ಕರೆಸಿದ್ರು. ಎಲ್ಲ ನಾನು ಊಟಕ್ಕೆ. ಸೊ ಅಲ್ಲಿ ರಾಜಕಾರಣದ ಕೆಲವು ಅಂಶಗಳು ಅವೆಲ್ಲ ಕೂಡ ಮುಕ್ತವಾಗಿ ಮಾತಾಡಿದ್ದಾರೆ. ಅದಕ್ಕೆ ಸೇರೋದೇನು, ಸುಮ್ಮನೆ ಊಟಕ್ಕೆ ಹೋಗ್ತಾರ ಹೋದ್ಮೇಲೆ ಎಲ್ಲ ಇದು ಮಲ್ಟಿಪರ್ಪಸ್ ಇರ್ತದೆ ಆ್ಯಕ್ಟಿವಿಟೀಸ್. ಈಗ ಒಂದು ವೇಳೆ ಸಂಪುಟ ಪುನರ್ರಚನೆ ಆದರೆ ಒಂದೇ ಸಮುದಾಯಕ್ಕೆ 2 ಸ್ಥಾನ ಕೊಡಬೇಕು ಅನ್ನೋದು. ಹೌದು, ಇದೆ ಕೊಡ್ತಾರೆ, 2 ಕೊಡ್ತಾರೆ. ನಂದು ಆದರೆ ಆಗ್ಬೋದು, ಹೋದ್ರೆ ಹೋಗ್ಬೋದು. ನಾನು ಈಗ ಭಾಳ ಬೋಲ್ತಾ ಡೆಲ್ಲಿಗೆ ಹೋಗಿ ಕರೆದ್ರೆ ಹೋಗ್ತೀನಿ, ಕರೆದಿದ್ದು ನಾನು ಹುಚ್ಚಿದ್ದಿದ್ದೆ ಹೋಗುತ್ತೆ. ಅಲ್ಲಿ ಹೋಗಿ ಏನು ಕನ್ನಡ ಭವನಲ್ಲಿ ಊಟ ಮಾಡ್ಕೊಂಬರಕ್ಕೆ ಹೋಗ್ಬೇಕಾ? 7 ದಿನ ಸಮಯ ಕೊಟ್ಟರೆ ಹೋಗ್ತೀನಿ. ಸರ್, KPCC ಅಧ್ಯಕ್ಷರ ಏನು ಬದಲಾವಣೆ ಆಗ್ತಾರಾ ಸರ್? ಬದಲಾವಣೆ ನೋಡಿ, 18th May 2023 AICCದು ಒಂದು ಪತ್ರ ಇದೆ. ಆ ಪತ್ರದ ಆಧಾರದ ಮೇಲೆ ಕ್ರಮ ಆಗಬೇಕು ಅಂತ. ಎಲ್ಲ 2 ಪೆಗ್ ವಿಸ್ಕಿ ಕುಡಿದಿದ್ದೀವಿ, ಏನಪ್ಪ 2 ಪೀಸ್ ಮಾಂಸ ತಿಂದಿದ್ದೀವಿ, 2 ಸ್ಪೂನ್ ಅನ್ನ ತಿಂದಿದ್ದೀವಿ, ಅಷ್ಟು ಡಿನ್ನರ್ ಮೀಟಿಂಗ್. ಆಮೇಲೆ ಒಳ್ಳೆ ಹಾಡುಗಾರಿಕೆ, ನಮ್ಮಲ್ಲಿ ಶಾಸಕರುಗಳು ಒಳ್ಳೊಳ್ಳೆ ಕಲಾವಿದರುಗಳಿದೆ. ನನಗೆ ಗೊತ್ತಿರಲಿಲ್ಲ, ಇವತ್ತೇ ನಾನು ನೋಡಿದ್ದು. ಒಳ್ಳೆ ಹಾಡುಗಳನ್ನ ಹಾಡಿದರು. ನಮ್ಮ
ಭಾಳಷ್ಟು ಜನ ಶಾಸಕರುಗಳು ಉತ್ತಮ ಯಾವುದೇ ಒಂದು ಹೆಚ್ಚು ಪರಿಚಿತ ಇರತಕ್ಕಂಥ ಕಲಾವಿದರುಗಳಿಗಿನ್ನ ಹೆಚ್ಚಿನ ಒಂದು ಕಲಾವಿದರ ಗುಣಗಳನ್ನು ಹೊಂದಿರತಕ್ಕಂಥ ನಮ್ಮಲ್ಲಿ ಶಾಸಕರು ಇದ್ದಾರೆ ಅಂತಕ್ಕಂಥದ್ದು ಈ ಒಂದು ಡಿನ್ನರ್ ಮೀಟಿಂಗಿಂದ ನಮಗೆ ಗೊತ್ತಾಯಿತು. ಮೊನ್ನೆ ದಿನೇಶ್ ಗುಂಡೂರಾವ್ ಸರ್ ಅವ್ರು ಕರೆದ್ರು, ಅಲ್ಲಿಗೂ ಹೋಗಿದ್ವಿ. CLP ಮೀಟಿಂಗ್ ಕರೆದ್ರು, ಅಲ್ಲಿಗೂ ಹೋಗಿದ್ವಿ. ಯಾವ ಮಿನಿಸ್ಟರ್ ಡಿನ್ನರ್ ಪಾರ್ಟಿ ಕರೆದ್ರು ಹೋಗ್ತೀವಿ. ನಮ್ಮ ಜೊತೆಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನ ಮನೆ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್ ನಾಥ್ ಮುಂದುವರಿತಾ ಇದ್ದಾರೆ. ಆನಂದ, ಕೊನೆಯ ಕ್ಷಣದ ಮಾಹಿತಿಗಳು ಬಂದಾಗ DK ಶಿವಕುಮಾರ್ ಅವರಿಗೆ ಇವತ್ತು ರಾತ್ರಿಯ ಸತೀಶ್ ಜಾರಕಿಹೊಳಿ ಅವರ ಡಿನ್ನರ್ಗೆ ಆಹ್ವಾನ ಬಂದಿದೆಯಾ, ಬಂದಿಲ್ವಾ? ನೋ, ಬಂದಿಲ್ಲ. ಕ್ಷಣದವರೆಗೂ ಕೂಡ DK ಶಿವಕುಮಾರ್ ಬಣದಲ್ಲಿರ್ತಕ್ಕಂಥ ಸಚಿವರನ್ನು ಒಳಗೊಂಡಂತೆ DK ಶಿವಕುಮಾರ್ ಕೂಡ ಇವತ್ತು ಇದುವರೆಗೂ ಕೂಡ ಅವ್ರಿಗೆ ಅಧಿಕೃತವಾದ ಆಹ್ವಾನ ಬಂದಿಲ್ಲ. ಈಗ 2 ನಿಮಿಷಗಳ ಮೊದಲು ಸರ್ಕಿಟ್ ಹೌಸ್ ನೇರವಾಗಿ ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ DK ಶಿವಕುಮಾರ್ ಅವರು. ಈ ಕ್ಷಣದವರೆಗೂ ಕೂಡ ಇರತಕ್ಕಂಥ ಮಾಹಿತಿ ಪ್ರಕಾರ DK ಶಿವಕುಮಾರ್ ಅವರಿಗೆ ಆಹ್ವಾನ ನೀಡಿಲ್ಲ. ಹಾಗಾದ್ರೆ ನಿನ್ನೆ ಹೇಗೆ ಆಯ್ದ ಶಾಸಕರಿಗೆ ಡಿನ್ನರ್ ಅಂತ ಇತ್ತು, ಇವತ್ತು ಹಾಗೆ ಆಯ್ದ ಸಚಿವರಿಗೆ ಡಿನ್ನರ್ ಅಂತ ಕರಿಬಹುದು ನಾವಿದನ್ನು? ಎಸ್, ಖಂಡಿತವಾಗ್ಲೂ ಕೂಡ. ಯಾಕಂದ್ರೆ ಈಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಇದು ಕೇವಲ ಸಚಿವರಿಗಷ್ಟೇ ಊಟವನ್ನ ಇವತ್ತು ಸತೀಶ್ ಜಾರಕಿಹೊಳಿ ಕರೆದಿದ್ದಾರೆ. ಯಾಕಂದ್ರೆ ಇವತ್ತಿನ ಡಿನ್ನರ್ ಮೀಟಿಂಗ್ ನಲ್ಲಿ 5 ಸಚಿವರುಗಳಷ್ಟೇ ಇರ್ತಾರೆ. ನಾವು ಗಮನಿಸಬೇಕು, DK ಶಿವಕುಮಾರ್ ಜೊತೆ ಗುರುಸ್ಕೊಂಡಿರ್ತಕ್ಕಂಥ ಚಲರಾಯ ಸ್ವಾಮಿ ಇರ್ಬೋದು, D ಸುಧಾಕರ್ ಇರ್ಬೋದು, ಅಥವಾ ಡಾಕ್ಟರ್ ಸುಧಾಕರ್ ಇರ್ಬೋದು, ಇವ್ರಿಗೆ ಯಾರಿಗೂ ಕೂಡ ಆಹ್ವಾನ ಇಲ್ಲ. ಮಂಕಾಳ ವೈದ್ಯ ಇರ್ಬೋದು, ಇವ್ರಿಗೆ ಯಾರಿಗೂ ಕೂಡ ಆಹ್ವಾನ ಇಲ್ಲ. ಮುಖ್ಯಮಂತ್ರಿಗಳ ಜೊತೆ ಗುರುಸ್ಕೊಂಡಿರ್ತಕ್ಕಂಥ ಅವರಿಗೆ ಹತ್ತಿರದಲ್ಲಿರ್ತಕ್ಕಂಥವರಿಗೆ ಇವತ್ತಿನ ಒಂದು ಡಿನ್ನರ್ ಮೀಟಿಂಗ್ ಕರೆಯಲಾಗಿದೆ. ಬಹಳ ಮುಖ್ಯವಾಗಿ ಇಲ್ಲಿ ಸಹಜವಾಗಿ ಈ ಡಿನ್ನರ್ ಮೀಟಿಂಗ್ ಅಂದ ತಕ್ಷಣ ರಾಜಕಾರಣದ ಬಗ್ಗೆ ಚರ್ಚೆ ಆಗೇ ಆಗುತ್ತೆ. ಈಗ ಚರ್ಚೆ ಮಾಡೋ ಸಬ್ಜೆಕ್ಟ್ ಅಂತಂದ್ರೆ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟ ಹಾಗೆ ಮತ್ತು ಈಗ ನಡೀತಿರತಕ್ಕಂಥ ಅಧಿವೇಶನ ಕ್ಲೈಮ್ಯಾಕ್ಸ್ ಹತ್ತಕ್ಕೆ ಬಂದು ತಲುಪಿದೆ. ಅದರ ಚರ್ಚೆ ಬಹಳ ಕಡಿಮೆ. ಬಹುತೇಕ ಎಲ್ಲವೂ ಕೂಡ ನಾಯಕತ್ವ ಕುರಿತಾಗಿರುವಂತಹ ಚರ್ಚೆಗಳು ಕೂಡ ಇರುತ್ತೆ. ಇದರ ಮಧ್ಯದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯವರು ಭೇಟಿ ಮಾಡಿದ್ರು. ನಿನ್ನೆ ಸಾಯಂಕಾಲ ಸರ್ಕಿಟ್ ಹೌಸ್ ನಲ್ಲಿ ರಮೇಶ್ ಜಾರಕಿಹೊಳಿ ಹೋಗಿ ಭೇಟಿ ಮಾಡಿ ಕೆಲವೊಂದಷ್ಟು ವಿಚಾರ ಚರ್ಚೆ ಮಾಡ್ಕೊಂಡು ಬಂದಿದ್ದಾರೆ. ಅವರ ಈ ಎಂಟ್ರಿ ಏನಿದೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗಿದೆ. ಇದು DK ಶಿವಕುಮಾರ್ ಬಣಕ್ಕೂ ಕೂಡ ಒಂದು ಸಂದೇಶವನ್ನು ಕೊಟ್ಟಿದೆ. ಈ ಎಲ್ಲ ಚರ್ಚೆ ಆಗಿದೆ ಅಂದ್ರೆ ಒಂದು ಫುಲ್ ಬ್ರೇಕಿಂಗ್ ಇದೆ, ಓಡಿಸ್ಕೊಂಡ್ಬಿಡ್ತೀವಿ. ಒಂದು ಫುಲ್ ಬ್ರೇಕಿಂಗ್ ಇದೆ ಅದರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.